ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನು 5 ದಿನ ಯುದ್ಧಕ್ಕೆ ಬ್ರೇಕ್ ಅನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಬಟ್ ಇರಾನ್ ಕೇಳ್ತಾ ಇಲ್ಲ. ಕ್ಷಣದಿಂದ ಕ್ಷಣಕ್ಕೆ ದಾಳಿಯನ್ನ ಮುಂದುವರಿಸ್ತಾ ಇದೆ. ಟ್ರಂಪ್ ಕದನ ವಿರಾಮದ ಮಾತಿಗೆ ಇರಾನ್ ತಿರುಗೇಟನ್ನು ಕೂಡ ಕೊಡ್ತಾ ಇದೆ. ಅಮೆರಿಕಾದೊಂದಿಗೆ ನಾವು ಮಾತುಕತೆಯನ್ನಾಡಿಲ್ಲ, ಇರಾನ್ ಸ್ಪಷ್ಟನೆ ಕೊಡ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಸಿ ಹಸಿ ಸುಳ್ಳನ್ನ ಹೇಳ್ತಾ ಇದ್ದಾರೆ ಯುದ್ಧದ ವಿಚಾರದಲ್ಲಿ. ಅಮೆರಿಕ ಅಧ್ಯಕ್ಷ ಓರ್ವ ವಿದೂಷಕ ಅಷ್ಟೇ ಅಂಥೇಳಿ ಕುಹಕವಾಡುವಂತಹ ಕೆಲಸವನ್ನ ಇರಾನ್ ಮಾಡ್ತಾ ಇದೆ. ನಮ್ಮ ದಾಳಿಗೆ ಅಮೆರಿಕ ಬೆಸ್ತು ಬಿದ್ದಿದೆ ಅಂಥೇಳಿ ವ್ಯಂಗ್ಯವಾಡ್ತಾ ಇದೆ. ಅಮೆರಿಕಕ್ಕೆ ಹೇಳಿಕೆಯ ಮೂಲಕವೂ ಕೂಡ ಇರಾನ್ ತಿರುಗೇಟು ಕೊಡುವ ಮೂಲಕ ಅಮೆರಿಕದ ಕಾಲೆಳೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ಒಂದು ಕಡೆ ಯುದ್ಧದಲ್ಲೂ ತಿರುಗೇಟು, ಒಂದೊಂದು ಕಡೆ ಹೇಳಿಕೆಯಲ್ಲೂ ತಿರುಗೇಟು, ಮತ್ತೊಂದು ಕಡೆ ನಿರ್ಧಾರದ ವಿಚಾರದಲ್ಲೂ ಕೂಡ ಅಮೆರಿಕಕ್ಕೆ ತಿರುಗೇಟು ಕೊಡುವಂತಹ ಕೆಲಸವನ್ನ ಡೇ 1ನಿಂದಲೂ ಕೂಡ ಇರಾನ್ ಮಾಡ್ಕೊಂಡು ಬರ್ತಾ ಇದೆ. ಬಟ್ ಈಗ ಪೇಚೆಗೆ ಸಿಲುಕಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂಥೇಳಿ ರೆಜಿಮ್ ಚೇಂಜ್ ಮಾಡ್ತೀನಿ ಅಂತ ಬಂದರು, ಖಮೇನಿ ತಲೆ ತೆಗಿತೀನಿ ಅಂತ ಬಂದರು. ಅಲ್ಲಿಂದ ಶುರುವಾದಂತಹ ಯುದ್ಧ ಈಗ ಮತ್ತೊಂದು ಹಂತಕ್ಕೆ ಹೋಗಿದೆ. 85 ದೇಶಗಳ ಮೇಲೆ ಇದರ ನೇರ ಎಫೆಕ್ಟ್ ತಡ್ತಾ ಇದೆ. ಪ್ರೆಷರ್ ಕೂಡ ಬಿಲ್ಡ್ ಆಗ್ತಾ ಇದೆ. ಅಮೆರಿಕದಿಂದ ಕದನ ವಿರಾಮದ ಬಗ್ಗೆ ಈಗ ಸುಳಿವು ಏನಿದೆ, ಇತ್ತ ಇರಾನ್ನಿಂದ ಅಮೆರಿಕಕ್ಕೆ ಖಡಕ್ ಆಗಿ ಒಂದು ಟಾಂಟ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಮೆರಿಕ ಕೇವಲ ಸಂವಾದಕನಾಗಿರಬೇಕು ಅಷ್ಟೇ, ಯುದ್ಧ ನಿಲ್ಲಿಸೋದು ನಾವು ಮಾತ್ರ. ಅವ್ರು ಹೇಳಿದ ತಕ್ಷಣ ನಾವೆಲ್ಲ ನಿಲ್ಸಕ್ಕಾಗೋದಿಲ್ಲ, ನಮಗೆ ಥರ್ಡ್ ಪಾರ್ಟಿ ಅವಶ್ಯಕತೆನೇ ಇಲ್ಲ ಅಂತ ಹೇಳುತ್ತೆ ಅದು. ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ತಿರುಗೇಟನ್ನ ಕೊಟ್ಟಿರೋದು. ಅಮೆರಿಕದೊಂದಿಗೆ ಮಾತುಕತೆಯನ್ನ ಇರಾನ್ ಅಲ್ಲಗಳೆದಿದೆ. ಆ ಕಡೆ ಟ್ರಂಪ್ ಅವ್ರು ನೋಡಿದ್ರೆ ಮಾತುಕತೆ ನಡೀತಾ ಇದೆ ಅಂತ ಅವ್ರು ಹೇಳ್ತಾರೆ, ಈ ಕಡೆಗೆ ನೋಡಿದ್ರೆ ಇರಾನ್ ಮಾತುಕತೆನೇ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ಅಮೆರಿಕದಿಂದ ಕದನ ವಿರಾಮದ ಬಗ್ಗೆ ಸುಳಿವು ಆ ಕಡೆಗೆ, ಇತ್ತ ಇರಾನ್ ಮಾತ್ರ ಹೇಳ್ತಾ ಇದೆ ಅಂಥದ್ದು ಯಾವುದೂ ಕೂಡ ಇಲ್ಲ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ಈಗ ಅಮೆರಿಕದ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಎಲ್ಲ ಕಡೆಯಿಂದಲೂ ಕೂಡ ಎಲ್ಲ ರಾಷ್ಟ್ರಗಳು ಕೂಡ ಈಗ ಅಮೆರಿಕಕ್ಕೆ ಒಂದು ರೀತಿಯಾಗಿ ಚೀತು ಅಂತ ಉಗಿಯುವಂಥ ಪರಿಸ್ಥಿತಿ ಬರ್ತಾ ಇದೆ. ಅದನ್ನು ಬಹಿರಂಗವಾಗಿ ಹೇಳ್ಕೊಳ್ಳೋದೇ ಇದ್ರೂ ಕೂಡ ಅಮೆರಿಕ ಮೇಲೆ ಆ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ. ಕಾರಣ ಎಲ್ಲ ರಾಷ್ಟ್ರಗಳು ಕೂಡ ಅನುಭವಿಸ್ತಾ ಇರುವಂಥ ಸಂಕಟಗಳು, ಪರಿಸ್ಥಿತಿಗಳು. ಹೀಗಿರಬೇಕಾದ್ರೆ ಈಗ ಇರಾನನ್ನು ಕಂಟ್ರೋಲಿಗೆ, ಹತೋಟಿಗೆ ತರಬೇಕು ಅಂತಂದರೆ ರಷ್ಯಾ ಮತ್ತು ಚೀನಾದಿಂದ ಮಾತ್ರ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಯಾವ ಪ್ರಯತ್ನಗಳು ಕೂಡ ನಡೀತಾ ಇಲ್ವಾ ಅಂತ? ನೋಡಿ, ಈ ಹಿಂದೆ ಚೀನಾ ಒಂದು ಪ್ರಸ್ತಾಪವನ್ನು ಇಟ್ಟಿತ್ತು. ಆದರೆ ಯುದ್ಧೋನ್ಮಾನದ ಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಯಾವ ದೇಶಗಳು ಅಂದರೆ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ 3 ದೇಶಗಳು ಈ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಈ ಯುದ್ಧದಿಂದ ಅಮೆರಿಕ ದೂರ ಸರಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೋಡಿ, ಈ ಯುದ್ಧದಲ್ಲಿ ನೇರವಾಗಿ ಅಮೆರಿಕ ಆಗಲಿಕ್ಕೆ ಕಾರಣಗಳು ಇಲ್ಲದೆ ಇದ್ರೂ ಕೂಡ ಇಸ್ರೇಲ್ನ ಮಾತುಗಳನ್ನು ಕೇಳಿಕೊಂಡು ಈ ಯುದ್ಧದಲ್ಲಿ ನೇರವಾಗಿ ಧುಮುಕುವಂಥ ಪ್ರಯತ್ನವನ್ನು ಮಾಡಿತ್ತು. ಸೊ ಅದರಿಂದ ಏನು ಬೆಲೆ ತೆರಬೇಕಾಗಿತ್ತು ಆ ಬೆಲೆಯನ್ನು ತೆರುವಂಥ ಕೆಲಸ ಕೂಡ ಮಾಡ್ತಾ ಇದೆ. ನೋಡಿ, ಒಂದು ಮಧ್ಯಪ್ರಾಚ್ಯದಲ್ಲಿರುವಂತಹ ತನ್ನೆಲ್ಲ ಆಸ್ತಿ ಪಾಸ್ತಿಗಳು, ಸೇನಾ ನೆಲೆಗಳನ್ನ ನಾಶ ಮಾಡಿಕೊಂಡಿದೆ. ಫೈಟರ್ ಜೆಟ್ಗಳು ನಾಶ ಆಗಿದ್ದಾವೆ. ಇದ್ರ ಜೊತೆಗೆ ದೊಡ್ಡ ಪ್ರಮಾಣದ ಹಾನಿಗಳು ಕೂಡ ಎದುರಿಸ್ತಾ ಇರುವಂತದ್ದು. ಸೊ ಜಾಗತಿಕ ಮಟ್ಟದಲ್ಲಿ ಇದು ಒಂದು ಮುಖಭಂಗ ಆದ್ರೆ, ಮತ್ತೊಂದು ಕಡೆಗೆ ಗ್ಲೋಬಲಿ ಈ ಒಂದು ಕಚ್ಚಾ ತೈಲದ ಪೂರೈಕೆ ಸರಪಳಿ ಏನಿತ್ತು ಅದು ಕಟ್ ಆಗಿರುವಂತದ್ದು. ಇದರಿಂದ ಒಂದಷ್ಟು ಒತ್ತಡಗಳು ಸೃಷ್ಟಿ ಆಗ್ತಾ ಇದೆ. ಬಹುತೇಕ ದೇಶಗಳ ಆರ್ಥಿಕ ಪರಿಸ್ಥಿತಿಗಳು ಬುಡಮೇಲಾಗುವಂತ ಸನ್ನಿವೇಶಗಳಿಗೆ ಬರ್ತಾ ಇದೆ. ಎಲ್ಲಾ ಷೇರು ಮಾರುಕಟ್ಟೆಗಳು ಕೆಳಕ್ಕೆ ಕುಸಿತಾ ಇರುವಂತದ್ದು. ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ ಆಗ್ತಾ ಇದೆ. ಒನ್ಸ್ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ ಆದ್ರೆ ಅದರಿಂದ ಪೂರಕವಾದಂತ ಬೆಲೆ ಏರಿಕೆಗಳಾಗುತ್ತೆ. ಇನ್ಫ್ಯಾಕ್ಟ್ ಅಮೆರಿಕದಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಈಗಾಗಲೇ ಶುರುವಾಗಿದ್ದಾವೆ. ಸೊ ಈ ಇಷ್ಟು ದೊಡ್ಡ ಪ್ರಮಾಣದ ವಿರೋಧವನ್ನು ಇಟ್ಕೊಂಡು ಯುದ್ಧವನ್ನು ಮುಂದುವರಿಸೋದ್ರಲ್ಲಿ ಅರ್ಥ ಇಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಅಮೆರಿಕ ಬಂದಂತೆ ಕಾಣಿಸ್ತಾ ಇರುವಂತದ್ದು. ಹಾಗಾಗಿ ಈ ಯುದ್ಧದಿಂದ ದೂರ ಸರಿಯುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆದ್ರೆ ಇರಾನ್ ಇನ್ನೂ ಕೂಡ ಪ್ರತಿ ದಾಳಿಯ ತೀವ್ರತೆಯನ್ನ ಹೆಚ್ಚು ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಇನ್ನೂ ಕೂಡ ನಾವು ಬಗ್ಗೋದಿಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸುವಂತ ಕೆಲಸ ಮಾಡ್ತಾ ಇದೆ. ಯಾವುದೇ ಮಾತುಕತೆಗಳು ಆಗಿಲ್ಲ, ಮತ್ತೆ ಮಾತುಕತೆಯನ್ನು ಕೂಡ ಮಾಡಲ್ಲ. ಈ ಒಂದು ಅಂದ್ರೆ ಈ ಗ್ಲೋಬಲಿ ಮಾರ್ಕೆಟ್ ಏನು ಕುಸಿತಾ ಇದೆ ಅದನ್ನ ಮ್ಯಾನಿಕ್ಯುಲೇಟ್ ಮಾಡುವಂತ ದೃಷ್ಟಿಯಿಂದ, ಮತ್ತೆ ಅದನ್ನ ಮೇಲಕ್ಕೆತ್ತುವಂತ ದೃಷ್ಟಿಯಿಂದ ಒಂದು ತಾತ್ಕಾಲಿಕ ಬ್ರೇಕ್ ಅನ್ನ ತೆಗೆದುಕೊಂಡಿದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ಸುಳ್ಳನ್ನ ಹೇಳುವಂತ ಕೆಲಸವನ್ನ ಟ್ರಂಪ್ ಮಾಡ್ತಿದ್ದಾರೆ. ನಾವು ಇದಕ್ಕೆ ಯಾವುದೇ ಬೆಲೆಯನ್ನ ಕೊಡಲ್ಲ, ನಾವು ನಮ್ಮ ದಾಳಿಗಳನ್ನ ಮುಂದುವರಿಸ್ತೀವಿ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಸೊ ಹೀಗಾಗಿ ಮುಂದಿನ 5 ದಿನಗಳ ಕದನ ವಿರಾಮ ಘೋಷಣೆಯಾಗಿದ್ರೂ ಕೂಡ ಬಹುತೇಕ ಇರಾನ್ ಮತ್ತಷ್ಟು ದಾಳಿಗಳನ್ನ ನಡೆಸುವಂತ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.